ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥವಿಷ್ಣುನಾ ಪ್ರೇರಿತಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ. ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಹನುಮಂತ ಇಡೀ ಲಂಕೆಯ ಪರಿಸರದ ಎಲ್ಲ ಆಗುಹೋಗುಗಳನ್ನು ಮುಂದಿನ ಏನೇನು ಕಾರ್ಯಭಾರಕ್ಕೆ ಅನುಕೂಲಕರವಾದ ಸಂಗತಿಗಳಿವೆಯೋ ಇದನ್ನೆಲ್ಲ ಗಮನಿಸಿ ಪ್ರತಿಯೊಂದು ಮೂಲೆ ಮೂಲೆಗಳನ್ನು ಕೂಡ ಬಿಡದೆ ಅಲ್ಲಿಯ ಸೇನಾಬಲದ ಮಹತ್ವ ಏನು, ಆಯುಧಗಳೇನು, ಎಷ್ಟಿದೆ, ಎಷ್ಟು ಜನ ಇದ್ದಾರೆ, ಅವರು ಎಂಥದ್ರಲ್ಲಿ ವಿಶಿಷ್ಟವಾದ ಪರಿಣಿತಿಯನ್ನು ಹೊಂದಿರುವಂಥವರು, ಇದು ಎಲ್ಲ ಅಂಶಗಳನ್ನು ಕೂಡ ಚೆನ್ನಾಗಿ ಗಮನಿಸಿದಂತಹ ಹನುಮಂತ ಸೀತೆಯ ಹುಡುಕಾಟಕ್ಕಾಗಿಯೇ ಎಲ್ಲ ಕಡೆಗೆ ಓಡಾಡುವಾಗ ಅಲ್ಲಿ ಅವನಿಗೆ ಪುಷ್ಪಕವೂ ಕಂಡಿತು. ಅಂತೆಯೇ ಅವನು ಎಲ್ಲ ರಾವಣನ ಸೇನೆಯ ಪ್ರಮುಖರು ಅನ್ನಿಸಿದವರು ತಮ್ಮ ಈ ಎಲ್ಲರ ಮನೆಯನ್ನು ಹೊಕ್ಕಿದ್ದಾನೆ. ಕೊನೆಗೆ ರಾವಣನ ಮನೆಯ ಹತ್ತಿರವೂ ಬಂದಿದ್ದಾನೆ. ಆ ಮನೆಯ ಪರಿಸರವೇ ಒಂದು ಊರು, ಅದರೊಳಗೆ ಮತ್ತೆ ಇರುವ ಬಿಡಿ ಬಿಡಿ ಬೇರೆ ಬೇರೆ ಅಂತಃಪುರಗಳಲ್ಲಿರುವ ಸ್ತ್ರೀಯರು, ಆ ಸ್ತ್ರೀಯರ ನಡುವೆ ಎಲ್ಲಿ ಸೀತೆ ಇದ್ದಾಳೋ ಅಂತ ಹುಡುಕಿ ಬಹಳ ನಿರಾಶನಾದ. ಎಲ್ಲಿ ಹುಡುಕಿದರೂ ಸೀತೆ ಕಾಣ್ತಾ ಇಲ್ಲ ಅಂತ. ತತ್ರ ದಿವ್ಯೋಪಮಂ ಮುಖ್ಯಂ ಸ್ಫಾಟಿಕಂ ರತ್ನಭೂಷಿತಂ ಅವೇಕ್ಷಮಾಣೋ ಹನುಮಾನ್ ದದರ್ಶ ಶಯನಾಸನಂ. ಅಂತಃಪುರದ ಒಳಗೆ ಒಂದು ಮುಖ್ಯವಾದ ಭಾಗದಲ್ಲಿ ಬಂದು ನೋಡ್ತಾನೆ, ಒಂದು ದೊಡ್ಡದಾದ ಶಯನಾಗಾರ ಕಾಣಿಸ್ತಾ ಇದೆ. ಅದರದ್ದೇ ಒಂದು ಅಧ್ಯಾಯ ಪೂರ್ತಿ ವರ್ಣನೆ ಇದೆ, ಅದು ಹೇಗಿತ್ತು ಅಂತ. ಅಂದರೆ ಅವನು ಎಲ್ಲವೂ ಆ್ಯಂಟಿಕ್ ಪೀಸ್ಗಳೆಲ್ಲ ಅಲ್ಲೇ ಜಗತ್ತಿನಲ್ಲಿ ಏನೇನು ಅದ್ಭುತ ವಸ್ತುಗಳು ಅಂತಿದೆಯೋ ಅದೆಲ್ಲವನ್ನು ತಂದು ಇರಿಸಿಕೊಂಡು ದಾಂತ ಕಾಂಚನ ಚಿತ್ರಾಂಗೈ ವೈಡೂರ್ಯೈಶ್ಚ ವರಾಸನೈ ಮಹಾರ್ಹಸ್ತರಣೋಪೇತೈ ಉಪಪನ್ನಂ ಮಹಾಧನೈ. ಬಗೆ ಬಗೆಯ ಆಸ್ತರಣಗಳು, ಈ ರತ್ನಗಂಬಳಿಯ ಥರದ ತುಂಬ ಬೆಲೆ ಬಾಳುವಂತಹ ಬಟ್ಟೆಗಳಿಂದ ಮುಚ್ಚಲ್ಪಟ್ಟ ಉತ್ತಮವಾದ ಆಸನಗಳು. ಆಸನಗಳ ನಿರ್ಮಾಣವೂ ಕೂಡ ಮುತ್ತುರತ್ನಗಳಿಂದ ಕಟ್ಟಲ್ಪಟ್ಟಂಥದ್ದೇ ಆಗಿರುವಂಥವುಗಳು. ಹೀಗಿರುವ ಅದ್ಭುತವಾದಂತಹ ಆ ಅರಮನೆಯ ಒಳಗಿನ ಇಂಡಿಸೈನ್ ಏನೇನಿತ್ತೋ ಅದೆಲ್ಲವೂ ಕೂಡ ಅದ್ಭುತವಾದ ವಸ್ತುಗಳೇ ಆಗಿದ್ದವು. ಪೀತ್ವಾಪ್ಯುಪರತಂ ಚಾಪಿ ದದರ್ಶ ಸಮಹಾಕಪಿ ಭಾಸ್ವರೇ ಶಯನೇ ವೀರಂ ಪ್ರಸುಪ್ತಂ ರಾಕ್ಷಸಾಧಿಪಂ. ಅದರಲ್ಲೂ ಒಂದು ದೊಡ್ಡ ಬೆಟ್ಟದಾಗ ಒಂದು ಬಿದ್ದಿತ್ತು ಶರೀರ. ಆ ಶರೀರದ ಸುತ್ತ ಎಲ್ಲರೂ ಅವನ ಅಂತಃಪುರ ಸ್ತ್ರೀಯರೆಲ್ಲ ಬಿದ್ದುಕೊಂಡಿದ್ದಾರೆ. ನಿಶ್ವಸಂತಂ ತಥಾನಾಗಂ ರಾವಣಂ ವಾನರರ್ಷಭ. ಯಾರು ಅಂದರೆ ರಾವಣನೇ ಮಲಗಿದ್ದವನು. ಜೋರಾಗಿ ಉಸಿರು ಬಿಡ್ತಾ ಇದ್ದಾನೆ. ಹಾವು ಬುಸುಗುಟ್ಟಿದ ಹಾಗೆ ಮೂಗಿನಿಂದ ಗಾಳಿ ಹೊರಗೆ ಬಾಯಲ್ಲಿ ಮೂಗಲ್ಲಿ ಎಲ್ಲ ಕಡೆಯಲ್ಲೂ ಬಿಡ್ತಾ ಇದ್ದಾನೆ. ಅಲ್ಲಿಯ ಪರಿಸರದ ಮತ್ತಷ್ಟು ವರ್ಣನೆಗಳನ್ನು ಮಾಡಿ ಅವನ ದೇಹದ ಲಕ್ಷಣಗಳೆಲ್ಲವೂ ಅದ್ಭುತವಾದದ್ದೇ. ಅಸಾಧಾರಣವಾದ ರೂಪ, ಅಸಾಧಾರಣವಾದಂತಹ ಮೈಕಟ್ಟು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ದೇಹದ ವರ್ಣನೆಯನ್ನು ಮಾಡುವಾಗ ಆನೆಯ ಸೊಂಡಿಲಿನಂತಿರುವಂತಹ ತೋಳುಗಳು ಇತ್ಯಾದಿಗಳನ್ನೆಲ್ಲ ಹೇಳ್ತಾ ಬಂದು ಆ ಇಡೀ ಅರಮನೆಯಲ್ಲಿ ನೃತ್ಯಗಳನ್ನು ಚೆನ್ನಾಗಿ ನಡೆಸಿ ಸುಸ್ತಾಗಿ ಬಿದ್ದವರು ಕೆಲವರಿದ್ದಾರೆ ಅವನ ಸುತ್ತ. ಕುಡದ ಪಾತ್ರೆಗಳೆಲ್ಲ ಹಾಗೆ ಬಿದ್ದಿದ್ದಾವೆ. ಯಾವುದು ಸಾಮಾನ್ಯವಾದ ಪಾತ್ರೆಗಳಲ್ಲ, ಎಲ್ಲ ಬಂಗಾರ, ಅತ್ಯಂತ ಬೆಲೆ ಬಾಳುವಂತಹ
ರತ್ನದ ಕಟ್ಟುಗಳಿಂದ ಕೂಡಿದ್ದಂಥವುಗಳೇ. ಒಬ್ಬಳು ವೀಣೆ ನುಡಿಸ್ತಾ ಅದರ ಮೇಲೆ ಮಲ್ಕೊಂಡಿದ್ದಾಳೆ, ಇನ್ನೊಬ್ಬಳು ವೀಣೆಯನ್ನು ತಲೆದಿಂಬಾಗಿ ಅದರ ಮೇಲೆ ತಲೆ ಇಟ್ಕೊಂಡೇ ಮಲಗಿಬಿಟ್ಟಿದ್ದಾಳೆ. ಹೀಗೆ ಎಲ್ಲ ರೀತಿಯ ವಾದ್ಯಗಳೆಲ್ಲವೂ ಕೂಡ ಅಲ್ಲಿ ಉಪಯೋಗಿಸ್ತಾ ಪರಮ ತುಂದಿಲರಾಗಿ, ಆನಂದ ತುಂದಿಲರಾಗಿ ಹಾಗೇ ಶರೀರವನ್ನು ಮೈಮರೆತು ಮಲ್ಕೊಂಡಿದ್ದಾರೆ ಅಂತ ಇಷ್ಟೆಲ್ಲ ಆಚೆ ಈಚೆ ಎಲ್ಲವನ್ನು ನೋಡಿದ. ಸತಾಂ ದೃಷ್ಟ್ವಾ ಮಹಾಬಾಹು ಭೂಷಿತಾಂ ಮಾರುತಾತ್ಮಜ ತರ್ಕಯಾಮಾಸ ಸೀತೇತಿ ರೂಪಯೌವನ ಸಂಪದ. ಅದರ ಮೇಲ್ಭಾಗದಲ್ಲಿ ಇನ್ನೊಂದು ದೊಡ್ಡ ಶಯನ ಆಗಾರದಲ್ಲಿ ಅತ್ಯಂತ ಸುಂದರಿಯಾದಂತಹ ಒಂದು ಹೆಣ್ಣುಮಗಳು ಕಾಣಿಸಿದ್ಲು. ಅದು ಅತ್ಯಂತ ಬೆಳ್ಳಗಿದ್ದಾಳೆ, ಅಂತೆಯೇ ಹೊಳೆಯುವಂತಹ ಮೈಬಣ್ಣ. ಕಪಿಗೆ ಹನುಮಂತನಿಗೆ ಆಶ್ಚರ್ಯ ಆಯಿತು, ಎಲ್ಲಿ ಮಲ್ಕೊಂಡಿದ್ದಾಳ ಇವಳು ಹೀಗೆ ಅಂದರೆ ಮೊದಲು ಸೀತೆ ಸಿಕ್ಕಿಬಿಟ್ಲು ಅಂತ ಖುಷಿಯಾಗೋಯ್ತಂತೆ. ಸೀತೆ ಸಿಕ್ಕೇ ಬಿಟ್ಲು, ನಾನಿನ್ನು ಕಾರ್ಯ ಸಿದ್ಧಿ ಆಯಿತು ಅಂತ. ಆಸ್ಫೋಟಯಾಮಾಸ ಚುಚುಂಬ ಪುಚ್ಛಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನರೋಹನ್ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ ಸ್ವಾಂ ಪ್ರಕೃತಿಂ ಸ್ವಭಾವ ಸ್ವಾಂ ಪ್ರಕೃತಿಂ ನಿದರ್ಶಯನ್ ತೋರಿಸುವ ಹಾಗೆ ಜೋರಾಗಿ ಅಂತ ಧ್ವನಿ ಬರದೆ ಕಿರ್ಚಿದಾನಂತೆ. ಆಸ್ಫೋಟಯಾಮಾಸ ಚುಚುಂಬ ಪುಚ್ಛಂ ಬಾಲ ತೆಗೆದು ಮುತ್ತಿಟ್ಟ ಅಂತೆ. ನನಂದ ತುಂಬ ಖುಷಿಪಟ್ಟಂತೆ, ಮೈ ಎದೆ ಬಡ್ಕೊಂಡು 10 ಸಲ ಅಲ್ಲೇ ಲಗಟಿ ಹೊಡೆದಂತೆ. ಚಿಕ್ರೀಡ ಜಗೌ ಜಗಾಮ, ಅಲ್ಲೇ ಇದ್ದ ದೊಡ್ಡ ಕಂಬವನ್ನು ಇದ್ದಕ್ಕಿದ್ದಾಗ ಮೇಲಕ್ಕೆ ಹಾರಿ ಪುನಃ ನೆಲಕ್ಕೆ ಬಿದ್ದಿದ್ದಾನೆ. ಆದರೆ ಅಷ್ಟು ಬಿದ್ದಾಗಲೂ ಹೆಜ್ಜೆಯ ಒಂದು ಸದ್ದು ಅಲ್ಲಿ ಯಾರಿಗೂ ಬರಲಿಲ್ಲ, ಯಾಕೆಂದರೆ ಎಲ್ಲ ಮಲ್ಕೊಂಡವರು ರಾಕ್ಷಸಿಗಳೇ, ಜೊತೆಗೆ ರಾವಣನೂ ಇದ್ದಾನೆ. ನಾವು ಈಗ ತುಂಬ ಗಲಾಟೆ ಆಗುತ್ತೆ ಅಂತ ಜೋರು ಮಾಡಿ ಕೂಡಿಸಿದಲ್ಲಿ ಜೋರಾಗಿ ನಗಬೇಕು ಅಂತ ಅನಿಸಿದ್ರು ಅಂತಂತೇವೆ ಅಷ್ಟೇ ಹೊರತು ತಡಿಲಿಕ್ಕಾಗದೆ ಏನೋ ಒಂದು ಆ್ಯಕ್ಟಿಂಗ್ ಮಾಡಿ ಮುಗಿಸ್ಬಿಡ್ತೇವೆ. ನಗು ಬರ್ತಾಯಿದ್ರು ತಡಿಲಿಕ್ಕಾಗದೇ ಇದ್ದಾಗಲೂ ಆ್ಯಕ್ಷನಲ್ಲಿ ಗೊತ್ತಾಗುತ್ತೆ ಜೋರು ನಗು ಬಂದಿದೆ ಅಂತ, ಅಂದರೆ ತಡ್ಕೊಳ್ತಾರೆ. ಹಾಗೆ ಇವನು ಸದ್ದೇ ಮಾಡದೆ, ಆದರೆ ಕಪಿಗಳ ಸ್ವಭಾವವನ್ನು ತೋರಿಸಬೇಕು, ಅದಕ್ಕೆ ನಿದರ್ಶಯನ್ ಅಂತ ಹೇಳಿದರು. ಇಲ್ಲಾಂದರೆ ಕಪಿ ಕುಣಿಯಿತು ಅಂತ ಹೇಳ್ಬೋದಿತ್ತು. ಕಪಿಗಳ ಸ್ವಭಾವವನ್ನು ತೋರಿಸುತ್ತಾ ಅಂದರೆ ಅವನಿಗೆ ಆ ರೀತಿ ಚಾಂಚಲ್ಯ ಇರಲಿಲ್ಲ. ಅವನಿಗೆ ಆ ರೀತಿ ಕಪಿಗಳ ಸಹಜವಾದ ಮೈ ಮರೆಯುವ ಹಾಗೆ ಚೇಷ್ಟೆ ಅನ್ನೋದು ಅವನಿಗಿರಲಿಲ್ಲ. ಏನೇ ಒಂದು ಖುಷಿಯಾದ ಸಂಗತಿಯನ್ನು ಮಾಡುವಾಗ ಮೈ ಮರೆತು ಮಾಡಿಬಿಡ್ತಾರೆ. ಆಮೇಲೆ ಹೇಳಬೇಕು, ನೀನು ಎಲ್ಲಿದ್ದಿ, ಏನು ನಿನ್ನ ಸ್ಥಾನಮಾನ ಏನು, ಒಂಚೂರು ನೋಡು, ಸುಮ್ಮನೆ ಹೀಗೆ ಕಿರ್ಚುದಾ ಬಬ್ಬೆ ಹಾಕುದಾ ಅಂತ ಯಾರಾದರೂ ದೊಡ್ಡವರು ಹೇಳಿದ ಮೇಲೆ ಗೊತ್ತಾಗೋದು, ಓ ನಾನು ಎಲ್ಲೋ ಮಾತಾಡಿಬಿಟ್ಟೆ, ಏನೋ ಹೇಳಿಬಿಟ್ಟೆ, ಏನೋ ನಕ್ಕು ಬಿಟ್ಟೆ, ಏನೋ ಖುಷಿಪಟ್ಟು ಬಿಟ್ಟೆ ಅಂತ. ಹನುಮಂತ ತಪ್ಪಿಯೂ ಎಲ್ಲಿಯೂ ತನ್ನ ಇರವಿನ ಅರಿವನ್ನು ಮರೆತಿರಲಿಲ್ಲ. ಹಾಗಾಗಿ ಖುಷಿಪಟ್ಟ, ಆದರೆ ಸ್ವಲ್ಪ ತಲೆ ಕೊಡವಿ. ಆಮೇಲೆ ಚೂರು ಯೋಚನೆ ಮಾಡದ ಅಂತೆ. ಯೋಚನೆ ಮಾಡಿ ಮತ್ತೆ ಸ್ವಲ್ಪ ಹೊತ್ತಿಗೆ ಚಿಂತೆ ಕಾಡಿತು. ಯಾಕೆಂದರೆ ನರಾಮೇಣ ವಿಯುಕ್ತ ಸ್ವಪ್ತುಮರ್ಹತಿ ಭಾಮನಿ ನ ಭೋಕ್ತುಂ ನಾಪಲಂಕರ್ತುಂ ನಪಾನಮುಪಸೇವಿತುಂ. ರಾಮನನ್ನು ಕಳೆದುಕೊಂಡಂತಹ ಹೆಣ್ಣು ಸೀತೆ ಅಲಂಕಾರದ ವಸ್ತುಗಳನ್ನೆಲ್ಲ ಹಾಕ್ಕೊಂಡು ಹೀಗೆ ಮಲಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಮೈ ಮರೆತು. ಸ್ವಪ್ತಂ ಚೆನ್ನಾಗಿ ಮೈ ಮರೆತು ಮಲಗಿಬಿಟ್ಟಿದ್ದಾಳೆ. ಸ್ವಪ್ತಂ ಅರ್ಹತಿ ಭಾಮಿನಿ. ಖಂಡಿತ ಸೀತೆ ಆಗಿದ್ದರೆ ಅವಳು ಯಾವತ್ತೂ ಇಷ್ಟೆಲ್ಲ ನಿದ್ದೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ರಾಮನಿಲ್ಲದ ಪ್ರತಿಯೊಂದು ಕ್ಷಣವೂ ಅವಳಿಗೆ ತುಂಬ ವ್ಯಥೆಯ ಸಮಯ. ಇದು ಖುಷಿಯಲ್ಲಿ ಕುಡಿದು ಅಲ್ಲೇ ಪಾತ್ರೆಗಳೆಲ್ಲ ಹಾಗೇ ಇದೆ, ಅಲ್ಲೇ ಇಟ್ಟು ಮಲ್ಕೊಂಡ್ಬಿಟ್ಟಿದ್ದಾರೆ. ನಾಣ್ಯಂ ನರಮುಪಸ್ಥಾತುಂ ಸುರಾಣಾಮಪಿ ಚೇಶ್ವರಂ ನಹಿ ರಾಮ ಸಮಃ ಕಶ್ಚಿದ್ ವಿದ್ಯತೆ ತ್ರಿದಶೇಶ್ವಪಿ. ಇನ್ನು ಸೀತೆ ಬೇರೆ ಆಯಿತು, ರಾಮ ಹೇಗೂ ಇನ್ನು ಬರುವುದಿಲ್ಲ, ಹೇಗಾದರೂ ಒಂದು ಜೀವನ ಕಳೀಬೇಕು ಅಂತ ಅಸಹಾಯಕತೆಯಿಂದ ಇನ್ನೊಬ್ಬರನ್ನು ಒಪ್ಪಿಕೊಂಡು ಬದುಕೋಳು ಅಲ್ಲ ಅವಳು. ಅದರಿಂದಾಗಿ ಇದನ್ನು ಯೋಚನೆ ಮಾಡಿದರೆ ಈ ಸೀತೆಯ ಸ್ಥಿತಿಗತಿಗಳನ್ನು ಅಂತ ನಾನೇನು ಯೋಚನೆ ಮಾಡ್ತೇನೆ ಮತ್ತು ಇಲ್ಲಿರುವ ವ್ಯಕ್ತಿಯನ್ನು ಗಮನಿಸ್ತೇನೆ,
ಇದಕ್ಕೂ ತುಂಬ ವ್ಯತ್ಯಾಸ ಇದೆ, ದೊಡ್ಡ ಅಂತರ ಇದೆ. ಸೀತೆಯ ಸ್ವಭಾವವೇ ಬೇರೆ, ಇಲ್ಲಿರುವ ಹೆಣ್ಣುಮಗಳು ನೋಡಲಿಕ್ಕೆ ಲಕ್ಷಣ, ಆ ಸೌಮ್ಯತೆ, ಅಲ್ಲಿರುವ ಸೌಂದರ್ಯ ಲಕ್ಷಣ ಅನ್ನೋದು ಯಾವಾಗಲೂ ಒಬ್ಬಳು ದೊಡ್ಡ ಹೆಣ್ಣುಮಗಳು ಅಂತಾಗಿದ್ದರೆ, ಅಂದರೆ ಯೋಗ್ಯತೆಯಲ್ಲಿ ಹಿರಿಯಳು ಅಂತಾಗಿದ್ದರೆ ಅದು ಹೆಚ್ಚು ಗುಣವಂತಿಕೆಯಿಂದ ಕೂಡಿರುತ್ತೆ. ಹಾಗಾಗಿ ನೋಡಲಿಕ್ಕೆ ಗುಣವಂತಿಕೆಯಿಂದ ತುಂಬ ಚೆನ್ನಾಗಿದೆ. ಆದರೆ ಹೊರಗಿನ ಚರ್ಯೆ ಏನಿದೆ, ಸಹಜವಾದ ಸೌಂದರ್ಯ ಒಂದು. ಈಗ ಇರುವ ರೀತಿ, ತಲೆ ಚೆನ್ನಾಗಿ ಬಾಚಿ ಅದಕ್ಕೆ ಅಲಂಕಾರ ಮಾಡಿ ಮೈಗೆಲ್ಲ ಆಭರಣಗಳನ್ನು ತೊಟ್ಟು ಪಾನ ಪಾತ್ರೆಗಳನ್ನೆಲ್ಲ ಕುಡಿದದ್ದು ಹಾಗೆ ಅಲ್ಲಿ ಉಳಿಸಿ ಕೈಕಾಲನ್ನು ಚಾಚಿ ಹೇಗೋ ಅಂದರೆ ಹಾಗೆ ಸೀತೆ ಹೀಗೆ ಮಲಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ರಾಮನಂತಹ ಮತ್ತೊಬ್ಬ ವ್ಯಕ್ತಿಯನ್ನು ಆಕೆ ಎಲ್ಲೂ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಈ ದೃಷ್ಟಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮತ್ತೆ ಯೋಚನೆ ಮಾಡಿದ. ಕೊನೆಗೆ ಆಚೆ ಈಚೆ ಎಲ್ಲ ಕಡೆಯಲ್ಲಿ ಮತ್ತೆ ಹುಡುಗಿಯರನ್ನು ಆಚೆ ಈಚೆ ಎಲ್ಲ ನೋಡಿದ. ಇದು ರಾಕ್ಷಸನ ಮನೆಯಲ್ಲೇ ಇರುವವಳಾದ್ರಿಂದಾಗಿ ಸೀತೆಯನ್ನು ಹೀಗೆಲ್ಲ ಬೇರೆ ಸ್ಥಿತಿಯಲ್ಲಿ ನಾವು ಕೃತಪುಷ್ಪೋಪಹಾರಾ ಭೂಃ ಅಧಿಕಂ ಪುಷ್ಯತಿ ಶ್ರಿಯಂ ತತ್ರ ತತ್ರ ಚ ವಿನ್ಯಸ್ತೈ ಸಂಶ್ಲಿಷ್ಟೈ ಶಯನಾಸನೈ, ಹೀಗೆ ಬೇರೆ ಬೇರೆ ರೀತಿಯಲ್ಲಿದ್ದವರೆಲ್ಲರನ್ನು ನೋಡಿದ ಮೇಲೆ, ಇಲ್ಲಿರುವ ಉಳಿದ ಹೆಣ್ಣುಮಕ್ಕಳನ್ನೆಲ್ಲ ಕಂಡ ಮೇಲೆ ಇದು ಖಂಡಿತ ಸೀತೆ ಅಲ್ಲ ಅನ್ನೋದೇ ನನ್ನ ಮನಸ್ಸು. ಅನ್ಯೇಯಮಿತಿ ನಿಶ್ಚಿತ್ಯ, ಇದು ಅನ್ಯ, ಇವಳು ಸೀತೆ ಅಲ್ಲ, ಇವಳು ಖಂಡಿತ ಸೀತೆ ಆಗಿದ್ದರೆ ರಾಮನಾಮವನ್ನು ಅರೆಕ್ಷಣವೂ ಬಿಡದೆ ಉಚ್ಚರಿಸುತ್ತಲೇ, ಬೇಕಾದರೆ ನಿದ್ದೆಯ ಸ್ಥಿತಿಯ ಹಾಗೆ ಜೊಂಪು, ಬೇಕಾದರೆ ಎಷ್ಟು ದಿವಸ ಅಂತ ನಿದ್ದೆ ಬಿಟ್ಟಿರ್ಲಿಕ್ಕೆ ಸಾಧ್ಯ, ಹಾಗೆ ರಾಮನಾಮವನ್ನು ಹೇಳುವ ಸ್ಥಿತಿಯಲ್ಲಿ ನಿದ್ದೆಗೆ ಜಾರಿರ್ತಾಳೆ ಹೊರತು ಮಲ್ಕೊಳ್ಳಿಕ್ಕೇನೆ ಅಂತ ಪ್ಲ್ಯಾನ್ ಮಾಡಿ ಮಲಗುವಂಥವಳಂತೂ ಅಲ್ಲ ಅವಳು. ಅದರಿಂದ ಇವಳು ಅನ್ಯಾಯಂ, ಇವಳು ಸೀತೆ ಅಲ್ವೇ ಅಲ್ಲ ಅಂತ ನಿಶ್ಚಯ ಮಾಡಿ ಮತ್ತೆ ಸೀದಾ ರಾಕ್ಷಸನಾದ ರಾವಣನ ಅಂತಃಪುರದ ಇನ್ನೂ ಒಳಕ್ಕೆ ಪ್ರವೇಶ ಮಾಡಿದ್ದಾನೆ. ನೋಡ್ತಾನೆ ಒಳಗಿನ ಪ್ರತಿಯೊಂದು ಬೇರೆ ಬೇರೆ ಬೇರೆಯಾದ ಅದ್ಭುತ ವೈಭವಗಳು ಒಳಗಿನಿಂದ ತುಂಬಿಕೊಂಡದ್ದು ನೋಡಿ, ಕಾಮಂ ದೃಷ್ಟಾ ಮಯಾ ಸರ್ವ ವಿಶ್ವಸ್ತ ರಾವಣ ಸ್ತ್ರೀಯ ನಹಿ ಮೇ ಮನಸಃ ಕಿಂಚಿತ್ ವೈಕೃತ್ಯಮುಪಪದ್ಯತೆ. ಅವನಿಗೊಂದು ಮಧ್ಯದಲ್ಲಿ ಎಲ್ಲ ನೋಡಿದರೂ ವಿಚಿತ್ರವಾದ ವೇಷದಲ್ಲಿರುವಂಥ ಹೆಣ್ಣುಮಕ್ಕಳು, ಒಬ್ಬರು ಮೈ ಮೇಲೆ ಪ್ರಜ್ಞೆ ಇಲ್ಲ, ಮೈ ಮೇಲೆ ಎಷ್ಟೋ ಜನರಿಗೆ ತಮ್ಮ ಮೇಲೆ ಬಟ್ಟೆ ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಹಾಗೆ ಬಿದ್ದುಕೊಂಡಿದ್ದಾರೆ. ಇವರೆಲ್ಲರನ್ನು ತಾಸಾಂ ನಿದ್ರ ವಶತ್ವಾಚ್ಚ ಮದನೇನ ವಿಮೂರ್ಛಿತಂ, ಕಾಮದ ಮೋಹಕ್ಕೆ ಒಳಗಾಗಿ ಹೇಗೋ ಬಿದ್ದಿರುವಂತಹ ಈ ಪದ್ಮಿನೀನಾಂ ಪ್ರಸುಪ್ತಾನಾಂ ರೂಪಮಾಸೀದ್ಯಥೈವ ಹಿ ಏವಂ ಸರ್ವಮಶೇಷೇಣ ರಾವಣಾಂತಃಪುರಃ ಪುರಂ ಕಪಿಃ ದದರ್ಶ ಸುಮಹಾತೇಜಃ ನ ದದರ್ಶ ಚ ಜಾನಕೀಂ. ಎಲ್ಲ ಮೂಲೆಯಲ್ಲಿರುವ ಎಲ್ಲ ಥರದ ಹೆಣ್ಣು ಮಕ್ಕಳನ್ನೂ ಹುಡುಕಿ ನೋಡಿದ್ದಾನೆ, ಅಲ್ಲಿ ಸೀತೆ ಒಬ್ಬಳು ಕಾಣಲಿಲ್ಲ. ಆದರೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮಾತ್ರ ಹಾಗೆ ಉಳಿತು, ಚಿಂತಾ ಬಾಧಿಸಿತು. ಯಾಕೆಂದರೆ ಪರದಾರಾವರೋಧಸ್ಯ ಪ್ರಸುಪ್ತಸ್ಯ ನಿರೀಕ್ಷಣಂ ಇದಂ ಖಲು ಮಮಾತ್ಯರ್ಥಂ ಧರ್ಮಲೋಪಂ ಕರಿಷ್ಯತಿ. ನಾನೀಗ ಒಂದು ಧರ್ಮದ ದಾರಿಯನ್ನು ಮೀರಿದ್ದೇನೆ ಅಂತ ಅನ್ನಿಸ್ತಾ ಇದೆಯಲ್ವ ನನಗೆ. ಯಾಕೆಂದರೆ ಇವರೆಲ್ಲರೂ ರಾವಣನ ಹೆಂಡಂದಿರು, ಪರಸ್ತ್ರೀಯನ್ನು ಅನ್ಯಾವಸ್ಥೆಯಲ್ಲಿ ನೋಡುವುದು ಯಾವ ರೀತಿಯಿಂದಲೂ ಕೂಡ ಒಂದು ಧರ್ಮಕ್ಕೆ ನ್ಯಾಯವನ್ನು ಒದಗಿಸುವ ನಡೆ ಅಲ್ಲ. ಹಾಗಾಗಿ ನಾನು ಅದು ಮಲಗಿರುವ ಹೊತ್ತಿನಲ್ಲಿ ಇನ್ನೊಬ್ಬರ ಏಕಾಂತದ ಹೊತ್ತಿಗೆ ಪ್ರವೇಶ ಮಾಡಬಾರದು ಅಂತಿರೋದು, ಅವರು ಮಲಗಿದ್ದ ಹೊತ್ತಿಗೆ. ಯಾಕೆಂದರೆ ಅವರವರ ವೈಯಕ್ತಿಕ ಜೀವನ, ಪ್ರೈವೇಸಿ ಲೈಫ್ ಅಂತ ಅನ್ನೋದೊಂದಿರುತ್ತೆ, ಅಲ್ಲಿ ನಾವು ಪ್ರವೇಶ ಮಾಡಬಾರ್ದು. ನಾನು ಈಗ ಎಲ್ಲ ಬೇರೆ ಹೆಣ್ಣು ಮಕ್ಕಳ ಪ್ರದೇಶಕ್ಕೆ ಹೋಗಿದ್ದಲ್ಲದೆ ನಾನೊಂದು ಧರ್ಮದ ಗೆರೆಯನ್ನು ದಾಟಿ ಏನಾದರೂ ಲೋಪ ಮಾಡಿದ್ನಾ? ನಹಿ ಮೇ ಪರದಾರಾಣಾಂ ದೃಷ್ಟಿರ್ವಿಷಯವರ್ತಿನಿ ಅಯಂಚಾತ್ರಮಯ ದೃಷ್ಟ ಪರದಾರ ಪರಿಗ್ರಹ. ನಾನಿಲ್ಲಿ ಹುಡುಕ್ಲಿಕ್ಕೆ ಬಂದದ್ದು ಪರದಾರ ಪರಿಗ್ರಹನಾದಂತಹ ರಾವಣನ ಕೈಗೆ ಸಿಲುಕಿ ವ್ಯಥೆ ಪಡ್ತಾ ಇರುವಂತಹ ಹೆಣ್ಣುಮಕ್ಕಳನ್ನು ಹುಡುಕಿ ರಾಮನಿಗೆ ಮುಟ್ಟಿಸಬೇಕು ಅಂತನ್ನೋ ಅಷ್ಟೇ ಕಾರಣದಿಂದ ಹೋದದ್ದು ಹೊರತು ವಿಷಯವರ್ತಿನಿ, ನನ್ನ ಮನಸ್ಸು ಇವರನ್ನು ನೋಡೋದ್ರಿಂದ ಒಂದು ಸಂತೋಷ ಆಗುತ್ತೆ ಅನ್ನೋದಕ್ಕೋಸ್ಕರ ಕುತೂಹಲದಿಂದ ಬಂದದಲ್ಲ. ಸೀತೆಯನ್ನು ಹುಡುಕಬೇಕಾದ ಅವಶ್ಯಕತೆ ಇಲ್ಲಿ ಬಿಟ್ಟು ಬೇರೆ ಕಡೆ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ನಹಿಮೆ
ಪರದಾರಾಣಂ ದೃಷ್ಟಿ ವಿಷಯವರ್ತಿನಿ. ನಾನೀಗ ನೋಡಿದ ಪ್ರತಿಯೊಂದು ಕಣ್ಣಿನಲ್ಲೂ ತುಂಬಿಕೊಂಡಂತಹ ರೂಪದ ದರ್ಶನ ಅನ್ನೋದು ನನ್ನ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಸಂತೋಷ ಪಡುವುದಕ್ಕಾಗಿ ಅಲ್ಲ, ಹೊರತು ಪರದಾರ ಪರಿಗ್ರಹನಾದಂತಹ ರಾವಣನ ಕೈಯಲ್ಲಿ ಸಿಲುಕಿದಂತಹ ಸೀತೆ ಎಲ್ಲಿದ್ದಾಳೆ ಅನ್ನುವ ಅಪೇಕ್ಷೆಯಿಂದ ತಸ್ಯ ಪ್ರಾದುರಭೂಚಿಂತಾ ಪುನರನ್ಯಾಮನಸ್ವಿನ ನಿಶ್ಚಿತೈಕಾಂತ ಚಿತ್ತಸ್ಯ ಕಾರ್ಯನಿಶ್ಚಯದರ್ಶಿನಿ ಕಾಮಂ ದೃಷ್ಟಾ ಮಯಾ ಸರ್ವಾ ವಿಶ್ವಸ್ತಾ ರಾವಣಸ್ತ್ರಿಯ ನಹಿ ಮೇ ಮನಸಃ ಕಿಂಚಿತ್ ವೈಕೃತ್ಯಮುಪಪದ್ಯತೆ. ಅವರು ಮೈಮರೆತು ರಾವಣನಿಗೋಸ್ಕರ ತಮ್ಮ ಬಾಳನ್ನೇ ಬಲಿಯಾಗಿಸಿಕೊಂಡು ಹೇಗೇಗೋ ಬಿದ್ದಿದ್ದಾರೆ ಅನ್ನೋದು ಸತ್ಯ. ಆದರೆ ನಾನು ನನ್ನ ಮನಸ್ಸಿಗೆ ಎಲ್ಲಿಯೂ ಕೂಡ ಈ ವಿಷಯದಲ್ಲಿ ವಿಕಾರಕ್ಕೆ ಒಳಗಾಗುವಂತೆ ನಾನು ನೋಡಿಲ್ಲ. ಆದ್ದರಿಂದ ನ ವೈಕೃತ್ಯಂ ಮನಸಃ ವೈಕೃತ್ಯಂ ನಾಸ್ತಿ. ನನ್ನ ಮನಸ್ಸು ವಿಕಾರಗೊಂಡಿಲ್ಲ. ನನ್ನ ಮನಸ್ಸಿಗೆ ಅಯ್ಯೋ ಇದೆಲ್ಲ ಏನಪ್ಪ ಅಂತ ರೇಜಿಗೆ ಬಂದಿದೆ ಹೊರತು ಇಂಥದ್ದೆಲ್ಲ ಇದೆಯೋ ಜಗತ್ತಲ್ಲಿ, ಇಷ್ಟೆಲ್ಲ ಚೆನ್ನಾಗಿರುತ್ತಾ, ಈ ರೀತಿಯೂ ಒಂದು ಆನಂದವನ್ನು ನೋಡುವವರಿದ್ದಾರಾ, ಅಪೇಕ್ಷೆ ಪಡೋರಿದ್ದಾರಾ ಅಂತ ಹೀಗೆ ನನಗೇ ಒಂದು ಕುತೂಹಲದಿಂದ ಕೆಟ್ಟ ದೃಷ್ಟಿಯಿಂದ ನಾನು ಇದನ್ನು ಯೋಚನೆ ಮಾಡಿಲ್ಲ. ಅದರಿಂದಾಗಿ ನನ್ನ ಮನಸ್ಸಿನಲ್ಲಿ ನ ವೈಕೃತ್ಯಂ ಕಿಂಚಿತ್ ಚೂರು ಕೂಡ. ಇದು ನನಗೆ ನಾನು ಹೇಳಿಕೊಳ್ಳುವ ಮಾತು. ನನಗೆ ನಾನು, ಯಾಕೆಂದರೆ ಇದು ಅವನ ಮನಸ್ಸಲ್ಲಿ ಯೋಚನೆ ಮಾಡಿದ್ದು. ಮನಸ್ಸಲ್ಲಿ ಯೋಚನೆ ಮಾಡುವಾಗ ತಪ್ಪು ಯೋಚನೆ ಮಾಡುವ ಮಾತು ಬರುವುದೇ ಇಲ್ಲ. ಈಗ ನಾನು ನನ್ನ ಮನಸ್ಸಲ್ಲಿ ಯೋಚನೆ ಮಾಡುವಾಗ ಏನಿದೆಯೋ ಮೂಲದ ಸತ್ಯ ಅದೇ ತಲೆಯೊಳಗೆ ಹೊಳೆಯುತ್ತೆ. ಅಲ್ಲೂ ಅವನು ತಪ್ಪೇ ಯೋಚನೆ ಮಾಡ್ತಾನೆ ಅಂದರೆ ಅವನಿಗೆ ಮೋಸ ಮಾಡಿಕೊಳ್ಳೋದಷ್ಟೇ, ಬರುವುದಿಲ್ಲ. ಆದರೂ ಸಹಜವಾಗಿ ತಪ್ಪು ತಿಳುವಳಿಕೆಯಿಂದಲೇ ಅದನ್ನೇ ಸಮರ್ಥಿಸುವುದಕ್ಕೋಸ್ಕರ ಯೋಚನೆ ಮಾಡುವ ಹೊತ್ತಿನಲ್ಲಿ ಬರಬಹುದು. ಆದರೆ ಸಹಜವಾಗಿ ಆಲೋಚನೆ ಅನ್ನೋದು ಅದು ಹೆಚ್ಚು ಅವರೊಳಗೆ ಅದು ಪ್ರಾಮಾಣಿಕವಾಗಿರುತ್ತೆ. ಅದಕ್ಕೆ ಹನುಮಂತ ಯೋಚಿಸಿದ್ದು, ಈ ಪುರಸ್ತ್ರೀಯರ ನಡುವೆ ನಾನು ಓಡಾಡಿ ನನ್ನ ಮನಸ್ಸಿಗೆ ಯಾವುದೇ ಥರದ ವಿಕಾರ ಉಂಟಾಗಿಲ್ಲ, ಅದರಿಂದಾಗಿ ನನ್ನಲ್ಲಿ ಯಾವುದೇ ಧರ್ಮಲೋಪ ಆಗಿಲ್ಲ ಅನ್ನೋದು ನನ್ನ ಮನಸ್ಸು. ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ. ಮನಸ್ಸು ಜಾರಿತು ಅಂದರೆ ಇಂದ್ರಿಯಗಳಿಗೆಲ್ಲ ಅದು ಪ್ರಚೋದನೆ ಮಾಡಿ ನೀನು ಈ ಕೆಲಸ ಮಾಡು, ಹಾಗೆ ಮಾಡು, ಇದನ್ನು ಮಾಡು, ಮತ್ತೊಂದು ಮಾಡು ಅಂತ ಹೇಳುತ್ತೆ. ಶುಭಾಶುಭಾಸು ಅವಸ್ಥಾಸು ತಚ್ಚಮೇ ಸುವ್ಯವಸ್ಥಿತಂ. ಶುಭ ಅಶುಭಗಳ ಕಾರ್ಯಕ್ಕಾಗಿ ಪ್ರಚೋದಿಸುವ ಮನಸ್ಸು ಈಗ ಯಾವುದೇ ರೀತಿಯಿಂದ ನನ್ನ ಹಿಡಿತ ತಪ್ಪಿ ಅದು ಹೊರಕ್ಕೆ ಹೋಗಿಲ್ಲ. ಅದರಿಂದಾಗಿ ಸುವ್ಯವಸ್ಥಿತಮ್ಮೇ ಮನಃ, ನನ್ನ ಮನಸ್ಸು ನೆಮ್ಮದಿಯಿಂದ ಇದೆ. ನೋಡಿ ಬಂದ ಮೇಲೆ ಏನೋ ಎಲ್ಲದರಲ್ಲೂ ನನ್ನ ಆಸಕ್ತಿ, ಇಲ್ಲಿ ಬಂದ ಮೇಲೆ ಯಾಕಪ್ಪ ಹೀಗಾಯಿತು ಅಂತ ಒಂದು ಬೇಜಾರು, ಏನು ಸಿಕ್ಕಿದ್ರೂ ಅದು ಸಾಕು ಅಂತ ಅನಿಸೋದಿಲ್ಲ. ಅಥವಾ ಏನೋ ಒಂದು ಮಿಸ್ ಆಗಿದೆ, ಅದೊಂದು ವಿಷಯ ನನಗೊಂದು ಸಿಗಬೇಕಿತ್ತು ಅಂತ ಮತ್ತೆ ಮತ್ತೆ ಯೋಚಿಸಿ ಬದುಕುವ ದುಸ್ಥಿತಿ ಅಂತೂ ಮನಸ್ಸಿನ ವ್ಯಗ್ರತೆಯನ್ನು ಈ ಘಟನೆ ತಂದಿಲ್ಲ. ಅದರಿಂದ ನನಗೆ ಇದರಿಂದ ಅಪಾಯ ಆಗಿದೆ, ತೊಂದರೆ ಆಗಿದೆ, ನನ್ನಿಂದ ಒಂದು ಚ್ಯುತಿಯಾಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಾಣ್ಯತ್ರಿ ಮಯಾ ಶಕ್ಯ ವೈದೇಹಿ ಪರಿಮಾರ್ಗಿತು ಸ್ತ್ರೀಯೋ ಹಿ ಸ್ತ್ರೀಷು ದೃಶ್ಯಂತೆ. ಸ್ತ್ರೀಯ ಸ್ತ್ರೀಷು ಹಿ ದೃಶ್ಯಂತೆ. ಹೆಣ್ಣುಮಕ್ಕಳನ್ನು ಗಂಡು ಮಕ್ಕಳ ಮಧ್ಯದಲ್ಲಿ ಹುಡುಕ್ಲಿಕ್ಕಾಗುತ್ತಾ? ಈಗ ಹುಡುಕಬೇಕಾಗುತ್ತೆ. ಆ ಕಾಲದಲ್ಲಾಗುವಾಗ ಅಲ್ಲೇ ಹುಡುಕಬೇಕು. ಆದ್ದರಿಂದಾಗಿ ನಾನು ಹೆಣ್ಮಕ್ಳ ಮಧ್ಯಕ್ಕೆ ಹೋಗಲೇಬೇಕಾಯಿತು. ನನಗೆ ಹೆಣ್ಮಕ್ಳ ನಡುವೆ ಹೋಗುವುದು ಹೆಣ್ಮಕ್ಳ ನಡುವಿನ ಸೌಂದರ್ಯದ ಆಸ್ವಾದನೆಗಾಗೆಲ್ಲ ಸೀತೆ ಅನ್ನೋದು ಇರಬೇಕಾದದ್ದೇ. ನಾನ್ಯತ್ರ ಬೇರೆ ಕಡೆ ಎಲ್ಲೂ ಕೂಡ ಮಯ ವೈದೇಹಿ ಪರಿಮಾರ್ಗಿತು ಶಕ್ಯ. ಪರಿಮಾರ್ಗಿತು ಅಂದರೆ ಹುಡುಕುವುದಕ್ಕಾಗಿ. ಮೇ ಸೀತಾ, ನಾನು ಹುಡುಕಬೇಕಾದ ಸೀತೆ ಬೇರೆ ಎಲ್ಲೋ ಹುಡುಕುವುದಕ್ಕೆ ಶಕ್ಯ, ಸಾಧ್ಯ ಇಲ್ಲ. ಯಾಕೆಂದರೆ ಅಲ್ಲಿ ಸ್ತ್ರೀಯರ ನಡುವೆ ಹುಡುಕಿದ್ರೇ ನನ್ನ ಕಾರ್ಯದಲ್ಲಿ ಯಶಸ್ವಿಯಾದನ್ನು ನಾನು ಗಳಿಸ್ಲಿಕ್ಕೆ, ಯಶಸ್ಸನ್ನು ಸಂಪಾದಿಸ್ಲಿಕ್ಕೆ ಸಾಧ್ಯ. ಯಸ್ಯ ಸತ್ವಸ್ಯ ಯಾ ಯೋನಿಃ ತಸ್ಯಾಂ ತತ್ಪರಿಮಾರ್ಗ್ಯತೆ ನ ಶಕ್ಯ ಪ್ರಮದ ನಷ್ಟ ಮೃಗೀಷು ಪರಿಮಾರ್ಗಿತು. ಪ್ರಾಣಿಗಳ ನಡುವೆ ಪ್ರಾಣಿಗಳನ್ನು ಹುಡುಕಬೇಕು, ಮನುಷ್ಯರ ನಡುವೆ ಮನುಷ್ಯರನ್ನು ಹುಡುಕಬೇಕು. ಪ್ರಾಣಿಗಳ ನಡುವೆ ಅಕಸ್ಮಾತ್ ಮನುಷ್ಯ ಇರಬಹುದು, ಆದರೂ ಕೂಡ ಅವನು ಬೇರೆಯಾಗೆ ಕಾಣಿಸಿಕೊಳ್ಳುವುದಕ್ಕೆಲ್ಲ ಅವಕಾಶ ಇದೆ. ಆದರೆ ಇಲ್ಲಿ ಹೆಣ್ಣುಮಕ್ಕಳ ನಡುವೆನೇ ಹುಡುಕಬೇಕಾಗಿತ್ತು ಅನ್ನುವ ಕಾರಣಕ್ಕೋಸ್ಕರ ಇಲ್ಲೇ ಬಂದಿದ್ದೇನೆ ಅಂತ. ತದಿದಂ ಮಾರ್ಗಿತಂ ತಾವತ್ ಶುದ್ಧೇನ ಮನಸಾಮಯ. ಶುದ್ಧೇನ ಮನಸಾಮಯ ಸೀತಾ ಪರಿಮಾರ್ಗಿತ. ರಾವಣ ಅಂತಃಪುರಂ ಸರ್ವಂ ದೃಶ್ಯತೆ ನ ಚ ಜಾನಕಿ. ರಾವಣನ ಅಂತಃಪುರದ ಎಲ್ಲ ಎಡೆಗಳನ್ನು ಹುಡುಕಿದಾಗಲೂ ಸಿಗದೇ ಹೋದಂತಹ ಸೀತೆಯ ಬಗ್ಗೆ ವ್ಯಥೆಪಟ್ಟು ಮತ್ತೆ ಯೋಚಿಸ್ತಾನೆ. ಎಲ್ಲಿ ಹೋಗಿರಬಹುದು, ಎಲ್ಲಿ ಈತ ಆಕೆಯನ್ನು ಬಚ್ಚಿಟ್ಟಿರಬಹುದು. ಕೇಳಿ ಗಲಾಟೆ ಮಾಡಲಿಕ್ಕೆ ಹೋಗುದು. ಇಲ್ಲಿ ಸೀತೆಯನ್ನೆಲ್ಲ ನೋಡಿದ್ರಾ ಅಂತ ಹೋಗಿ ಕೇಳಲಿಕ್ಕಾಗಲ್ಲ. ಯಾಕೆಂದರೆ ಎಲ್ಲರೂ
ಅವರೇ ಆ ಪಕ್ಷದವರೇ ಇರುವುದು. ನೀನು ಯಾರು, ಏನು, ಎತ್ತ ಅಂತ ಮತ್ತೆ ಎಲ್ಲ 100 ಪ್ರಶ್ನೆ. ಆ ಪ್ರಶ್ನೆ ಮೇಲೆ ಇವರೇ ತಲೆ ಮೇಲೆ ಒಂದು ದೊಡ್ಡ ಕಲ್ಲು ಎತ್ತಾಕೊಂಡು ನೋ ಆಯಿತು ಅಂತ ಬೊಬ್ಬೆ ಹೊಡೆದಾಗ ಆಗುತ್ತೆ. ಅದರಿಂದಾಗಿ ನಾನೀಗ ಯಾರನ್ನು ಕೇಳುವ ಹಾಗಿಲ್ಲ. ತಾಂ ಅಪಶ್ಯನ್ ಕಪಿಸ್ತತ್ರ ಪಶ್ಯನ್ಶ್ಚಾನ್ಯಾವರ ಸ್ತ್ರೀಯ ಅಪ್ರಕಂಪ್ಯ ಇವ ತದಾ ವೀರ ಪ್ರಧ್ಯಾತುಂ ಉಪಚಕ್ರಮೇ. ಎಲ್ಲಿಯೂ ಕಾಣದೇ ಇರುವ ಸೀತೆಯನ್ನು ಹುಡುಕುವುದಕ್ಕಾಗಿ ನಾನು ಇನ್ನೆಷ್ಟು ಜಾಗಗಳನ್ನು ಬಿಟ್ಟಿದ್ದೇನೆ, ಎಷ್ಟು ಜಾಗಗಳನ್ನು ನೋಡಿದ್ದೇನೆ. ನೋಡಿದ್ರಲ್ಲೂ ಯಾವುದಾದ್ರೂ ಸಂದೇಹಾಸ್ಪದವಾದಂತಹ ಪ್ರದೇಶವನ್ನು ನಾನು ಬಿಟ್ಟು ಬಂದಿದ್ದೇನೋ ಅಂತ ಪ್ರಧ್ಯಾತುಂ ಉಪಚಕ್ರಮೇ. ಸ್ವಲ್ಪ ಮತ್ತೆ ಎಲ್ಲ ರೀಕಾಲ್ ಮಾಡ್ದ. ಎಲ್ಲಿಗೆ ಹೋದೆ, ಎಲ್ಲಿಂದ ಬಂದೆ, ಏನೇನಾಯಿತು, ಎಷ್ಟು ಜಾಗ ಕವರ್ ಆಯಿತು ಹೊರಗೆ. ಅಂದರೆ ಮೊದಲು ಒಂದು ಸರ್ತಿ ಪೂರ್ತಿ ಬೆಟ್ಟದ ಮೇಲೆ ನಿಂತ್ಕೊಂಡು ಸ್ಕ್ಯಾನ್ ಮಾಡಿದ್ದಾನೆ ಇಡೀ ಊರನ್ನು. ಆಮೇಲೆ ಇದರಲ್ಲಿ ಎಷ್ಟು ಭಾಗಗಳನ್ನು ನಾನು ಹೋಗಿ ಬಂದೆ, ಎಷ್ಟು ಕ್ಲಿಯರ್ ಆಯಿತು, ಸೀತೆ ಈ ಜಾಗದಲ್ಲಿಲ್ಲ, ಈ ಜಾಗದಲ್ಲಿಲ್ಲ, ಈ ಜಾಗದಲ್ಲಿಲ್ಲ, ಇಂಥ ಅರಮನೆಯಲ್ಲಿಲ್ಲ, ಇದೆಲ್ಲ ಆಯಿತು. ಇದನ್ನೆಲ್ಲ ಒಂದು ಸರ್ತಿ ತಲೆಯಲ್ಲಿ ಒಮ್ಮೆ ತಂದುಕೊಂಡ. ಸೀತೆಯನ್ನು ಹುಡುಕುವಾಗ ಹುಡುಕಿದ ಜಾಗನೇ ಮತ್ತೆ ಮತ್ತೆ ಹುಡುಕ್ತಾ ಕೂತ್ಕೊಳ್ಳೋದು. ಕೆಲವೊಮ್ಮೆ ಯಾರೋ ಒಂದು ಅಜ್ಜಿ ತನ್ನ ದುಡ್ಡನ್ನು ಕಳ್ಕೊಳ್ತು, ಕಾಯಿನ್ ಕಳ್ಕೊಂಡಾಗ ಹುಡುಕ್ತಾ ಇತ್ತು. ಹುಡುಕಿ 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 1 ದಿವಸ 2 ದಿವಸನ ಅಲ್ಲೇ ಹುಡುಕ್ತಾ ಇತ್ತು. ರಾತ್ರಿ ಅಂದರೆ 2 ದಿವಸನೂ ಒಂದು ರಾತ್ರಿ ನೋಡಿದ್ದಾನೆ. ಕೇಳಿದ, ಏನು ಹುಡುಕ್ತಾ ಇದ್ರಿ? ನನ್ನ ನಾಣ್ಯ ಬಿದ್ದಿದೆ. ಹೌದಾ ಪಾಪ ಅಂತ ಹೇಳಿ ಅವನು ಅಲ್ಲಿ ಹುಡುಕ್ಲಿಕ್ಕೆ ಶುರು ಮಾಡಿದ. ಯಾವಾಗ ಕಳೆದೋಯ್ತು? 2 ದಿವಸದ ಹಿಂದೆ. ಎಲ್ಲಿ ಕಳೆದೋಯ್ತು? ಅದು ಎಲ್ಲೋ ಹೇಳ್ತಾಳೆ, ಇಷ್ಟು ದೂರದಲ್ಲಿ ಎಲ್ಲೋ ಬರುವಾಗ ಕಳೆದೋಯ್ತು ಅಂತ. ಮತ್ತೆ ಇಲ್ಲಿ ಯಾಕೆ ಹುಡುಕ್ತಾ ಇದ್ದೀನಿ? ಅಲ್ಲ, ಇಲ್ಲಿ ಲೈಟ್ ಉಂಟು ಅದಕ್ಕೆ ಹುಡುಕ್ತಾ ಇದ್ದೇನೆ ಅಂತ. ಬೀದಿ ದೀಪದ ಕೆಳಗೆ ಹುಡುಕ್ತಾ ಇರ್ತಾಳೆ. ದೀಪ ಇದೆ ಅದಕ್ಕೋಸ್ಕರ ಹುಡುಕ್ತಾ ಇದ್ದೇನೆ ಅಂತ. ಕಳೆದು ಹೋದದ್ದು ಎಲ್ಲಿಯೋ ಅಲ್ಲಿ ಹುಡುಕಬೇಕು ಹೊರತು ಎಲ್ಲೋ ದೀಪ ಇದೆ ಹುಡುಕ್ತೇನೆ ಅಂತಂದರೆ ಏನು ಸಿಗುತ್ತೆ? ಅದರಿಂದಾಗಿ ಹುಡುಕಬೇಕಾದ ಜಾಗಗಳೆಲ್ಲವೂ ಕರೆಕ್ಟ್ ಗೊತ್ತಾಗಬೇಕು. ಈ ಬೀದಿ ದೀಪದ ಕೆಳಗಿನ ಇಷ್ಟು ಭಾಗ ಆಯಿತು, ಅದರಿಂದ ಇನ್ನೊಂದು ದೀಪ ಇದೆ, ಅಲ್ಲಿಗೆ ಹೋಗ್ಬೇಕು, ಅಲ್ಲಿ 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 ಅಂತ ಹೀಗೆ ಹುಡುಕುವ ಹಾಗೆ ಹನುಮಂತನಿಗೆ ಆ ಪ್ರದೇಶದಲ್ಲಿ ಎಷ್ಟು ಭಾಗ ನೋಡಿ ಮುಗಿಸಿ ಆಯಿತು, ಎಷ್ಟು ಭಾಗವನ್ನು ಸೀತೆ ಇಲ್ಲ ಅನ್ನೋದು ಕನ್ಫರ್ಮ್. ಇನ್ನು ಕೆಲವೇ ಅಂಶಗಳು ಬಾಕಿ ಇರುವಂಥದ್ದು. ಆ ಭಾಗದ ಹುಡುಕಾಟಕ್ಕಾಗಿ ಮತ್ತೆ ಹನುಮಂತ ಅಂದರೆ 2-3 ಸರ್ತಿ ಸೀತೆ ಸಿಗಲಿಲ್ವಾ, ಏನು ಮಾಡೋದು, ಇಷ್ಟೆಲ್ಲ ದೂರ ಬಂದು ಕೊನೆಗೆ ಸಿಗಲಿಲ್ಲಲ್ವಾ ಅಂತ ನಾವಾದರೆ ಇಷ್ಟು ಹುಡುಕಿ ಆದಮೇಲೆ ಸಿಗುವುದೇ ಇಲ್ಲ, ವೇಸ್ಟು ಅಂತ ಹೇಳಿ ಬೈಕೊಂಡು ವಾಪಸ್ ಬರ್ತಿದ್ವಿ. ಆದರೆ ಹನುಮಂತನ ಮನಸ್ಸಿನಲ್ಲಿ ಯೋಚನೆ ಬಂತಷ್ಟೇ, ಸೀತೆ ಸಿಗ್ತಾ ಇಲ್ವಲ್ಲ ಅಂತ. ಅಷ್ಟು ಬಿಟ್ಟರೆ ಇದನ್ನು ಎಂಥ ಕೆಟ್ಟ ಕೆಲಸ ಒಪ್ಕೊಂಡು ನಾನು ಇಲ್ಲಿ ತನಕ ಬಂದು ಸುಮ್ಮನೆ ನನ್ನ ಲೈಫನ್ನೆಲ್ಲ ಹಾಳು ಮಾಡಿದೆ, ಎಷ್ಟು ಚೆನ್ನಾಗಿ ಇಂಥ ಮರದಲ್ಲಿ ಕೂತ್ಕೊಂಡು ಹಣ್ಣು ಹಂಪಲೆಲ್ಲ ತಿನ್ಕೊಂಡಿರೋದು ಬಿಟ್ಟು ಇಲ್ಲಿ ಹುಡುಕ್ತಾ ಕೂತ್ಕೊಂಡು ಯಾರು ಯಾವಾಗ ತಿಂದು ಹಾಕ್ತಾರೆ ಅಂತ ಹೆದರಿಕೆಯಲ್ಲೇ ಪ್ರತಿ ಕ್ಷಣವನ್ನು ಹಾಳು ಮಾಡಿಕೊಳ್ಳೋದ್ರಲ್ಲಿ ಏನು ಅರ್ಥ ಅಂತ ನಮಗಾದರೆ ಅನ್ನಿಸ್ತಿತ್ತು. ಹನುಮಂತನಿಗೆ ಹಾಗೆ ಅನ್ನಿಸ್ಲಿಲ್ಲ. ಹುಡುಕಿದ, ಮತ್ತು ಹುಡುಕಿದ. ಇಡೀ ಅವನ ಅರಮನೆ ತುಂಬ ಬೇರೆ ಬೇರೆ ಥರದ ಸ್ತ್ರೀಯರ ದುಃಖಗಳು ಅವನಿಗೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು. ಉತ್ಪತನ್ ನಿಪತಂಶ್ಚಾಪಿ ತಿಷ್ಠನ್ ಗಚ್ಚನ್ ಪುನಃ ಪುನಃ ಅಪಾವೃಣ್ವಂಶ್ಚ ದ್ವಾರಾಣಿ ಕಪಾಟಾನ್ಯವಘಾಟಯನ್. ಹುಡುಕಿದ, ಈ ಚಿತ್ರಶಾಲೆಗಳನ್ನು ಹುಡುಕಿದ, ಕ್ರೀಡಾಗೃಹಗಳನ್ನು ಹುಡುಕಿದ, ಪಾನಶಾಲೆಯನ್ನು ನೋಡಿದ, ಉದ್ಯಾನಗಳನ್ನು ಗಮನಿಸಿದ, ವಿಮಾನಗಳು ಎಲ್ಲೆಲ್ಲೋ ಇದ್ದು ಅದನ್ನು ನೋಡಿದ, ಪುಷ್ಪಗೃಹಗಳನ್ನು ಗಮನಿಸಿದ, ಇನ್ನು ಅವರ ವಿಹಾರದ ಜಾಗವನ್ನು ನೋಡಿದ. ಎಲ್ಲ ದೇಶಗಳನ್ನು ಕೂಡ ರಾವಣ ಪಾಲಿತವಾದ ಏನೇನು ಪ್ರದೇಶಗಳಿವೆಯೋ ಅದರಲ್ಲಿ ಎಲ್ಲ ಭಾಗಗಳನ್ನು ಹುಡುಕ್ತಾ 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 ಒಂದು ಮನಸ್ಥಿತಿಗೆ ಬಂದ. ಉತ್ಪತನ್ ನೆಗೆದ, ಪುನಃ ಕೆಳಕ್ಕೆ ಜಾರಿದ. ನಿಪತನ್ ತಿಷ್ಠನ್ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡ, ಸ್ವಲ್ಪ ಹೊತ್ತು ಕೈ ಬೆನ್ನಗೆ ಕಟ್ಟಿಕೊಂಡು ಹಿಂದೆ ಮುಂದೆ ಹಿಂದೆ ಮುಂದೆ ಅಂತ ಶತಪಥ ಹಾಕಿದ. ಆಚೆ ಈಚೆ ಗಚ್ಚನ್ ಪುನಃ ಪುನಃ ಮತ್ತೆ ಮತ್ತೆ ಓಡಿ ಹೋಗ್ತಾನೆ, ಮತ್ತೆ ಬರ್ತಾನೆ. ಯಾವ ಜಾಗ ಆಯಿತು, ಯಾವ ಜಾಗ ಆಯಿತು, ಎಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಎಷ್ಟಾಯಿತು, ಏನು ಬಾಕಿ ಉಳಿಯಿತು, ಇದನ್ನೇ ಯೋಚನೆ ಮಾಡ್ತಾ 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 ಅಪಾವೃಣ್ವಂಶ ದ್ವಾರಾಣಿ ತುಂಬ ರಹಸ್ಯವಾದ ಬಾಗಿಲುಗಳನ್ನೆಲ್ಲ ತೆಗೆದು ಅತ್ಯಂತ ಗುಟ್ಟಾಗಿರುವಂತಹ ಪ್ರದೇಶಗಳನ್ನೆಲ್ಲ ನೋಡಿ ಎಲ್ಲಿಯಾದರೂ ಹೀಗೆಂದು ರೀತಿಯ ಅಡಗುದಾಣದಲ್ಲಿ ಸೀತೆಯನ್ನು ಇಟ್ಟಿರಬಹುದೋ ಅಂತ ಉದ್ಘಾಟಯನ್ ಅದನ್ನೆಲ್ಲ ಬಿಚ್ಚಿ ನೋಡ್ತಾ ಸೀತೆಯನ್ನು ಕಾಣದೆ ಚತುರಂಗುಲ ಮಾತ್ರೋಪಿ ನಾವಕಾಶಸ್ಸ ವಿದ್ಯತೆ ರಾವಣಾಂತಃಪುರೇ ತಸ್ಮಿನ್ ಯಂ ಕಪಿಹಿ ನ ಜಗಾಮಸಃ
4 ಅಂಗುಲದಷ್ಟು ಜಾಗವನ್ನು ಕೂಡ ಕಣ್ಣಾಡಿಸದೆ ಬಿಡಲಿಲ್ಲ ಅಂತ. ಇಡೀ ರಾವಣನ ಅಂತಃಪುರದ ಪರಿಸರದ ಎಲ್ಲ ಜಾಗಗಳನ್ನು ಕೂಡ 4 ಅಂಗುಲದಷ್ಟು ಜಾಗದ ಅಂಶವೂ ಕೂಡ ಅವನ ಕಣ್ಣಿಗೆ ಕಾಣದೆ ಉಳಿದು ಹೋದದ್ದು ಅಂತಿಲ್ಲ. ಅದು ಬಾಗಿಲಿನ ಅದೇ ನೋಡಿ, ಸರ್ವದ್ವಾರಾಣಿ, ಎಲ್ಲ ಬಾಗಿಲಿನ ಎಡೆಗಳು ಆಚೆ ಈಚೆ ಎಲ್ಲ ಕಡೆ ನೋಡಿ ಸೂಕ್ಷ್ಮವಾದ ರೀತಿಯಿಂದ ಗಮನಿಸಿ ಅಂತಃಪುರದ ಎಲ್ಲ ಭಾಗಗಳನ್ನು ಓಡಾಡಿದ. ಪ್ರಾಕಾರಗಳನ್ನು ಹತ್ತಿ ನೋಡಿದ. ಈ ಮೇಲಿನ ಡೂಮ್ಗಳು, ಗುಂಬಸ್ ಥರ ಇರುವ ಮೇಲಿನ ಛಾವಣಿಗಳು, ಅಟ್ಟಣೆಗಳನ್ನೆಲ್ಲ ಗಮನಿಸಿದ. ಎಲ್ಲಿ ನೋಡಿದರೂ ಕೂಡ ಕಾಣಿಸ್ತಾ ಇಲ್ಲ. ಮುಂದೆ ಹೇಳ್ತಾರೆ, ಅವನಿಗೆ ಕಂಡದ್ದೇನು ಅಂದರೆ ಬರೀ ವಿಚಿತ್ರವಾದ ಆಕೃತಿಯ ರಕ್ಕಸಿಯರು. ಅದು ಒಬ್ಬರಾದರೂ ನೋಡಿ ಸಂತೋಷ ಪಡೋದು. ವಿರೂಪಾಹ ವಿಕೃತಾಸ್ತದ ದುಷ್ಟಮನಾಹ, ಎಲ್ಲ ದುಷ್ಟರೇ ಸೇರಿಕೊಂಡಂತಹ ಮನಸ್ಥಿತಿಯಲ್ಲಿ ಇಡೀ ಹನುಮಂತ ಆ ಪ್ರದೇಶಗಳನ್ನಲ್ಲಿ ನೋಡಿದ್ದಾನೆ. ಆದರೂ ನತು ಸಾ ಜನಕಾತ್ಮಜ, ಎಲ್ಲವೂ ದೃಷ್ಟ, ಜನಕಾತ್ಮಜ ನ ದೃಷ್ಟ. ಒಂದಿಷ್ಟು ಲೀಸ್ಟ್ ಕೊಡ್ತಾರೆ, ಏನೇನು ನೋಡ್ದ, ಯಾರ್ಯಾರು ನೋಡ್ದ, ಎಲ್ಲೆಲ್ಲಿದ್ದವ್ರನ್ನ ನೋಡ್ದ, ಹೇಗೇಗಿದ್ದವ್ರನ್ನ ನೋಡ್ದ, ಇದೆಲ್ಲ ನೋಡಿದರು. ಸೀತೆ ಒಬ್ಬಳು ಸಿಗಲಿಲ್ಲ. ಉಳಿದಿದ್ದು ಎಲ್ಲ ಅನುಕೂಲ ಅವನಿಗಾಯಿತು. ಇಲ್ಲಿಗೆ ಆ ಅಂತಃಪುರದಿಂದ ಸ್ವಲ್ಪ ಹೊರಕ್ಕೆ ಬಂದು ಈಗೊಂದು ಯೋಚನೆ ಬರುತ್ತೆ. ಎಲ್ಲ ಕಡೆ ಆಯಿತು, ಎಲ್ಲ ಪರಿಸರಗಳನ್ನು ನೋಡಿ ಆಯಿತು. ಇನ್ನೊಂದು ಹೊರಗಿನಿಂದ ದೊಡ್ಡ ಕೋಟೆ ಬಾಗಿಲು ಥರ ಇರುವಂತಹ ಒಂದು ಉದ್ಯಾನ ಇದೆ. ಆ ಉದ್ಯಾನಕ್ಕೊಂದು ಹೋಗೋದು ಬಾಕಿ ಇದೆ. ಅದಕ್ಕೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡಿ, ವಿಮಾನಾತ್ತು ಸುಸಂಸ್ಕ್ರಮ್ಯ ಪ್ರಾಕಾರಂ ಹರಿಯೂಥಪ ಹನುಮಾನ್ ವೇಗವಾನ್ ಆಸೀತ್ ಯಥಾ ವಿದ್ಯುದ್ಘನಾಂತರೇ. ಮೋಡಗಳೆರಡು ಪರಸ್ಪರ ಘಟ್ಟಿಸಿದಾಗ ಎಗರಿ ಬೀಳುವಂತಹ ಮಿಂಚಿನ ಹೊಡೆತದಂತೆ ಹನುಮಂತ ತಕ್ಷಣವೇ ಒಂದು ದೊಡ್ಡ ಎತ್ತರದ ಬೆಟ್ಟದ ತುದಿಯನ್ನೇರಿ ಮತ್ತೊಂದು ಸರ್ತಿ ಇಡೀ ಲಂಕೆಯ ಎಲ್ಲ ಭಾಗಗಳನ್ನು ನೋಡಿ, ಎಷ್ಟು ಜಾಗಗಳಿಗೆಲ್ಲ ನಾನು ಹೋಗಿ ಬಂದಿದ್ದೇನೆ ಅಂತ ಲೆಕ್ಕಾಚಾರ ಇಟ್ಟುಕೊಂಡು, ಇನ್ನೂ ಹೋಗಿ ನೋಡಲಿಕ್ಕೆ ಬಾಕಿ ಇರುವಂತಹ ಜಾಗಗಳು ಅದನ್ನು ಗುರುತಿಸಿ ಅದಕ್ಕೋಸ್ಕರ ಸಿದ್ಧತೆ ಮಾಡಿದ. ಭೂಯಿಷ್ಟಂ ಲೋಹಿತಾಲಂಕಾ ರಾಮಸ್ಯ ಚರತಾ ಪ್ರಿಯಂ ನಹಿ ಪಶ್ಯಾಮಿ ವೈದೇಹೀಂ ಸೀತಾಂ ಸರ್ವಾಂಗ ಶೋಭನಾಂ. ಎಲ್ಲ ರೀತಿಯಿಂದಲೂ ಚಂದವಾಗಿದ್ದಂತಹ ವಿದೇಹನ ಮಗಳಾದಂತಹ ಸೀತೆಯನ್ನು ಮಾತ್ರ ನಾನು ಎಷ್ಟು ಹುಡುಕಿದರೂ ಸಿಗ್ತಾ ಇಲ್ಲ. ಅನೇಕ ನದಿಗಳನ್ನು, ಯಾಕೆಂದರೆ ನದಿಯ ಬುಡದಲ್ಲೆಲ್ಲೋ ಮರದ ಬುಡದಲ್ಲಿ ಕೂಡಿಸಿದ್ದೇನೆ, ಅಂದರೆ ಆಶ್ರಮದ ರೀತಿ ಕಟ್ಟಿ ಅವಳಿಗೆ ಅಷ್ಟೇ ನೀವು ಶಿಕ್ಷೆ ಕೊಡಬೇಕು ಅಂದರೆ ಹಾಗೆ ಅವರನ್ನು ವೆಲ್ ಟ್ರೀಟ್ ಮಾಡಿ ಆಮೇಲೆ ಒಪ್ಕೊಳ್ಳೋದಿದ್ರೆ ಅಷ್ಟು ಟ್ರೀಟ್ ಮಾಡಿದ ಅರ್ಥ ಆಗುತ್ತಲ್ವ. ನಮಗೆ ಅವರು ಏನು ಸೇವೆ ಕೊಡ್ತಾರೋ ಅದು ಸೇವೆಗಷ್ಟೇ ಅವಕಾಶ ಆಗಬೇಕು. ಅದರ ಆಚೆ ಇದ್ದು ಏನನ್ನು ನಾವು ಅವರು ಎಕ್ಸ್ಪೆಕ್ಟ್ ಮಾಡಿದರೆ ಅದು ತಪ್ಪು. ಸೇವೆಗೆ ಬಂದಿದ್ದು ಅಷ್ಟೇ ಅಂತ. ಹಾಗೆ ಇಲ್ಲಿ ಧರ್ಮದ ದೃಷ್ಟಿಯಿಂದ ಸೀತೆಯನ್ನು ಎಲ್ಲೆಲ್ಲಿ ಇಟ್ಟಿರಬಹುದು, ತನಗೆ ಅನುಕೂಲವೂ ಆಗಬೇಕು, ಸೀತೆ ಒಪ್ಪಿಕೊಳ್ಳಬೇಕು, ನನಗೂ ಸಿಗಬಾರ್ದು ಅಥವಾ ಯಾರು ಬಂದರೂ ಅವ್ರಿಗೆ ಸಿಗಬಾರ್ದು ಅನ್ನುವ ದೃಷ್ಟಿಯಿಂದ ಎಲ್ಲೆಲ್ಲಿ ಅಡಗಿಸಿರಬಹುದು ಅಂತ ಎಲ್ಲ ಕಡೆ ಹುಡುಕಾಡಿದ. ಅನೇಕ ನದೀ ತೀರಗಳು, ಸಮುದ್ರದ ಬದಿ, ತಟಾಕಗಳು, ಅತ್ಯಂತ ಚಿಕ್ಕ ಚಿಕ್ಕದಾದಂತಹ ಆಶ್ರಮಗಳು, ಹಿಂದೆ ಋಷಿಗಳು ಇದ್ದು ಈಗ ತಪ್ಪಿಸಿಕೊಳ್ಳಿಕ್ಕೋಸ್ಕರ ಓಡಿ ಹೋದ ಜಾಗಗಳು ಇದೆಲ್ಲವೂ ಇತ್ತು. ಇದನ್ನು ಎಲ್ಲ ಕಡೆ ಹುಡುಕಿಯೂ ಸೀತೆ ಮಾತ್ರ ಸಿಗದೆ ಹೋದಾಗ ಅವನಿಗೆ ಮುಂದೇನು ಅಂತ ಗತಿ ತೋಚಲಿಲ್ಲ. ಅಥವಾ ಹ್ರಿಯಮಾಣಾಯ ಪತಿ ಸಿದ್ಧ ನಿಷೇವಿತೆ ರಮ್ಯೇ ಪತಿತಮಾರ್ಯಾಯ ಹೃದಯಂ ಪ್ರೇಕ್ಷಸಾಗರಂ. ರಾಮನನ್ನು ಕಳ್ಕೊಂಡಾದ ಮೇಲೆ ಮರಳಿ ಪರ ಪುರುಷನ ಧರ್ಷಣೆಗೆ ಒಳಗಾದವಳನ್ನು ರಾಮನಿಗೆ ನಾನು ಹೇಗೆ ಮರಳಿ ಒಪ್ಪಿಸಿಕೊಳ್ಳಲಿ, ಅಥವಾ ಅವನು ಒಪ್ಪಿಸಿಕೊಂಡರೂ ಅವನಿಗೆ ಘನತೆಗೆ ಏನು ತೊಂದರೆ ಆದೀತು ಅಂತ ಯೋಚಿಸಿ, ಎಲ್ಲಿಯಾದರೂ ಅವಳು ಅಂತರಾಪತಿತಾ ಭವೇತ್, ರಾವಣನ ಬಾಹುವಿನಿಂದ ತಪ್ಪಿಸಿಕೊಂಡು ಎಲ್ಲಿಯಾದರೂ ಸಮುದ್ರ ಪಾಲಾಗಿ ಬಿಟ್ಲೋ ನಡುವಲ್ಲೇ ಅಂತ ಸುಮಾರು ಯೋಚನೆ ಮಾಡ್ತಾನೆ. ಹೀಗಾಗಿರ್ಬೋದಾ, ಹಾಗಾಗಿರ್ಬೋದಾ, ಏನು ತೊಂದರೆ ಆಗಿರ್ಬೋದಾ ಅಂತೆಲ್ಲ. ಹಾರಾಮ ಲಕ್ಷ್ಮಣೇತ್ಯೇವಂ ಹಯೋಧ್ಯೆ ಚೇತಿ ಮೈಥಿಲಿ ವಿಲಪ್ಯ ಬಹುಮೈತ್ರೇಯಿ ವೈದೇಹಿ ನ್ಯಸ್ತದೇಹ ಭವಿಷ್ಯತಿ. ಎಲ್ಲರೂ ಒಂದೊಂದು ರೀತಿಯಿಂದ ವರ್ತಿಸ್ತಾ ಇದ್ದರೆ ಇವಳು ಸೀತೆ ಆ ಮನೆಯಲ್ಲಿದ್ದಾಗಲೂ ದಶರಥಾದಿಗಳ ಪ್ರೀತಿಯನ್ನು ಚೆನ್ನಾಗಿ ಸಂಪಾದಿಸಿದವಳು. ಅದರಿಂದಾಗಿ ಅವಳಿಗೆ ರಾಜರ ನಡುವಿನ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದಡ್ಡಿ ಅಂತೂ ಖಂಡಿತ ಅಲ್ಲ. ಹಾಗಾದರೆ ಏನಾಗಿರ್ಬೋದು ಅಂತ ಉತ್ತರ ಗೊತ್ತಾಗ್ತಾ ಇಲ್ಲ. ಸೀತೆ ಅಷ್ಟು ಸುಲಭದಲ್ಲಿ ಸೋಲೊಪ್ಪಿಕೊಳ್ಳುವಳಲ್ಲ.
ಆದರೆ ಈ ರಾವಣನ ಉಪಟಳ ತಡೆಯುವುದಕ್ಕಾಗುವುದಿಲ್ಲ. ಅಂಥದ್ದಿದ್ರೂ ಕೆಲವೊಂದು ಸರ್ತಿ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಾಗ, ಅತ್ಯಂತ ಜೋರಾದ ನೋವು ಉಂಟಾದಾಗ, ಎಂಥ ದೃಢ ವ್ಯಕ್ತಿ ಆದರೂ ಕೂಡ ಈಗ ಈ ಕ್ಷಣಕ್ಕೆ ಈ ಸಮಸ್ಯೆಯಿಂದ ಪಾರಾಗಬೇಕು, ಉಳಿದಿದ್ದೆಲ್ಲ ಆಮೇಲೆ ನೋಡೋಣ ಅಂತ ಮನಸ್ಸು ಜಾರಿ ಬಿಟ್ಟರೆ ಕಷ್ಟ ಅಂತ ಹೀಗೆಲ್ಲ ತಾನೇ ಏನೂ ಅನಿಷ್ಟ ಆಗದೇ ಇರಲಿ, ಏನೂ ಅರಿಷ್ಟ ಆಗದೇ ಇರಲಿ ಅಂತ ಮತ್ತೆ ಮತ್ತೆ ಕೇಳಿಕೊಳ್ತಾರೆ. ಅವನು ಯೋಚನೆ ಮಾಡ್ತಾನೆ, ದಯವಿಟ್ಟು ಹಾಗಾಗದೇ ಇರಲಿ ಅಂತ. ಮುಂದೆ ಸೀತೆಯನ್ನು ಕಾಣಲಿಕ್ಕೆ ಬೇಕಾದ ಒಂದು ಸಣ್ಣ ಪರಿಸರ ಅವನಿಗೊಂದು ಅಂದಾಜಾಗತ್ತೆ. ಹಾಗೆ ಅಂದಾಜಾಗಿ ಎಲ್ಲರನ್ನ ನೆನಪಿಸಿಕೊಳ್ತಾನೆ. ಇವಳು ಸಿಗಲಿ, ಕೈಕೇಯಿ, ಆಮೇಲೆ ಸುಭದ್ರ, ಸುಮಿತ್ರ, ಆಮೇಲೆ ಕೌಸಲ್ಯ, ಇವರೆಲ್ಲರಿಗೂ ಮನಸ್ಸಿನಲ್ಲಿ ರಾಮಚಂದ್ರನನ್ನು ಮರಳಿ ನೋಡುವ, ಅವನ ಹೆಂಡತಿಯ ಜೊತೆಗೆ ಸಂತೋಷದಿಂದ ಇರುವ ಭಾಗ್ಯ ಸಿಗಲಿ ಅಂತ ಭಾವಿಸಿ ಅವನು ದೇವತೆಗಳಿಗೆಲ್ಲ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಅವಳು ಇರಬಹುದಾದ ಜಾಗದ ಕಡೆಗೆ ಹುಡುಕಿಕೊಂಡು ಹೋಗ್ತಾನೆ. ಅದು ಏನು ಜಾಗ, ಎಷ್ಟು ರೀತಿಯ ವ್ಯವಹಾರಗಳಲ್ಲಿ ಸಾಕಾಯಿತು ದೇವತೆಗಳ ರಾಕ್ಷಸರ ಜೊತೆಗೆ ಹುಡುಕ್ಲಿಕ್ಕೆ, ಅಷ್ಟು ಚುರುಕಾದ ಕಣ್ಣುಗಳುಳ್ಳ ರಾಕ್ಷಸಿಯರ ಕಣ್ಣಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಹೇಗಾಯಿತು, ಈ ಸಂಗತಿಯನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.